ಆರ್ಎಸ್ಎಸ್ ಮುಖಂಡ ಶರತ್ ಮೇಲೆ ದಾಳಿಯಾದ ತಕ್ಷಣ ಆತನ ನೆರವಿಗೆ ಬಂದದ್ದು ಓರ್ವ ಮುಸ್ಲಿಂ. ಜುಲೈ 4ರಂದು ಶರತ್ ಮೇಲೆ ಹಲ್ಲೆಯಾದ ತಕ್ಷಣ ನೆರವಿಗೆ ಬಂದದ್ದು ಇದೇ ರಾವೂಫ್. ಶರತ್ಗೆ ತನ್ನ ಲಾಂಡ್ರಿ ಅಂಗಡಿಯಲ್ಲಿ ಕೊಲೆ ಯತ್ನವಾಗುತ್ತೆ. ಆಗ ತಕ್ಷಣ ಬಂದ ರಾವೂಫ್ ಧರ್ಮಭೇದವಿಲ್ಲದೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಶರತ್ನನ್ನ ಎತ್ಕೊಳ್ತಾರೆ. ಅಲ್ಲೇ ಇದ್ದ ಆಟೋದಲ್ಲಿ ತುಂಬೆ ಬಳಿಯ ಖಾಸಗಿ ಆಸ್ಪತ್ರೆಗೆ ಶರತ್ನನ್ನ ದಾಖಲಿಸ್ತಾರೆ. ಅಲ್ಲಿ ಆಗಲ್ಲ ಅಂತ ಹೇಳಿದಾಗ ಆಂಬ್ಯುಲೆನ್ಸ್ ಮಾಡಿ ಮಂಗಳೂರಿನ ಎಜೆ ಆಸ್ಪತ್ರೆಗೆ ದಾಖಲಿಸ್ತಾರೆ. ಹೀಗೆ ರಾವೂಫ್ ಧರ್ಮಭೇದವನ್ನ ಮರೆತು ಮನುಷ್ಯತ್ವ ಮೆರೆದಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ಖುದ್ದು ರಾವೂಫ್ ಅವತ್ತು ಶರತ್ ಮೇಲೆ ಅಟ್ಯಾಕ್ ಆಗಿತ್ತು, ಆ ಸಂದರ್ಭದಲ್ಲಿ ಅವರನ್ನ ಉಳಿಸುವ ಪ್ರಯತ್ನವನ್ನ ಮಾಡಿದ ರಾವೂಫ್ ನಮ್ಮ ಜೊತೆ ನೇರವಾಗಿ ಜಾಯಿನ್ ಆಗ್ತಿದ್ದಾರೆ. ರಾವೂಫ್ ಅವರೇ, ಶರತ್ ಅವರ ಕೊಲೆ ಆಯಿತು, ದುರ್ದೈವ, ಸಾಕಷ್ಟು ಗಲಾಟೆಗಳು ಗಲಭೆಗಳು ಈ ಒಂದು ಕೊಲೆಯಿಂದ ಆಗಿದ್ದು. ಆದರೆ ನೀವು ಆ ಸಂದರ್ಭದಲ್ಲಿ ಅವರ ರಕ್ಷಣೆಗೆ ಮುಂದಾದ್ರಿ. ಧರ್ಮ ಭೇದ ಮತ ಈ ಅಂತರ ಯಾವುದೂ ಕೂಡ ಎಲ್ಲವನ್ನ ಕೂಡ ಮರೆತು ಅಂತ ಹೇಳಿ ಏನಾಯಿತು ಅವತ್ತು? ಹಾಗೆ ಶರತ್ ಎಷ್ಟು ದಿನದಿಂದ ನಿಮಗೆ ಪರಿಚಯ ಹೇಳ್ಬಹುದಾ? ನಮ್ದು ಅಂಗಡಿ ರಾವೂಫ್ ಅವರೇ, ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ಕೇಳಿಸ್ತಾ ಉಂಟು. ಶರತ್ ಎಷ್ಟು ವರ್ಷದಿಂದ ಪರಿಚಯ ನಿಮಗೆ ಅಂತ ಹೇಳಿ? ನಮಗೆ ಶರತ್ ಸಾಧಾರಣ ಒಂದು 14 ವರ್ಷದಿಂದ ಪರಿಚಯಸ್ಥರು. ಅವರ ಅಂಗಡಿಯ ಪಕ್ಕ 4 ಅಂಗಡಿ ಬಿಟ್ಟು ನಮ್ದು ಅಂಗಡಿ. ಅವತ್ತೇನಾಗಿತ್ತು ಅಂತ ಹೇಳ್ಬೋದಾ? ಶರತ್ ಅವ್ರ ಮೇಲೆ ಅಟ್ಯಾಕ್ ಆಯ್ತಲ್ಲ, ಅವತ್ತು ಏನಾಯ್ತು, ಹೇಗೆ ನೀವು ಹಾಸ್ಪಿಟ್ಲಿಗೆ ಸೇರಿಸಿದ್ರಿ, ಅದೆಲ್ಲ ಹೇಳ್ಬೋದಾ? ನಾವು ಸಾಧಾರಣ ಅವರು 9:30 ಗಂಟೆಯಿಂದ ಆಗಿದೆ ಅಂತೆ. ನಾನು ಇಲ್ಲಿ ಒಳಗಡೆ ನಮಾಜ್ ಮಾಡ್ತಾ ಇದ್ದೇನೆ. ಅಲ್ಲಿ ನಮಾಜ್ ಮಾಡುವಾಗ ಅವರ ಪಕ್ಕದ ಅಂಗಡಿಯಲ್ಲಿ ಪ್ರವೀಣ್ ಅಂತ ಒಬ್ಬರಿದ್ದರು. ಪ್ರವೀಣ್ ಅವರು ಹೇಳಿದರು, ರೌಫ್ ಅವರೇ ಇಲ್ಲಿ ಬನ್ನಿ ಅಂತ ಕರೆದ್ರು. ನಾನು ನವಾಜ್ ಬಿಟ್ಟು ಅವರಿಗೆ ಕಡೆ ಹೋದಾಗ ನಮಗೆ ಶರತ್ಗೆ ಯಾರೋ ಅಟ್ಯಾಕ್ ಮಾಡಿ ಹೋಗಿದ್ದಾರೆ ಅಂತ ಹೇಳಿದರು. ನಾವು ಹೀಗೆ ನೋಡುವಾಗ ಶರತ್ ಅವರು ಅವರ ಲಾಂಡ್ರಿಯ ಬಟ್ಟೆ ಇದರಲ್ಲಿ ರಕ್ತದ ಮಡುವಿನಿಂದ ಬಿದ್ದಿದ್ದರು. ಅದನ್ನು ಕಂಡು ಮತ್ತೆ ಒಂದು 3 ಜನ ಅಜ್ಜಿಬೆಟ್ನವರು 3 ಜನ ಬಂದಿದ್ದರು. ಮತ್ತು ನಾವು ಒಟ್ಟಿಗೆ 4 ಜನ ಸೇರಿ ನಾವು ಒಂದು 4-5 ಆಟೋವಿಗೆ ಕೈ ತೋರಿಸಿದೆವು. ಒಂದೇ ಒಂದು ಆಟೋ ಆ ಸಂದರ್ಭದಲ್ಲಿ ನಿಲ್ಲಿಸಲಿಲ್ಲ. ಮತ್ತು ನಾವು ಅಂದರೆ ನನ್ನದೊಂದು ಆಟೋ ಉಂಟು ಇಲ್ಲಿ, ನಮ್ಮದು ಅಂದರೆ ಸಾಮಾನು ಅದೆಲ್ಲ ತಗೊಂಡು ಬರುವಂಥದ್ದು. ಆ ಆಟೋದಲ್ಲಿ ನಾನು ಮತ್ತು ಅವರು ಒಟ್ಟಿಗೆ ಓಡಿ ತುಂಬೆ ಹಾಸ್ಪಿಟಲ್ಗೆ ಕರ್ಕೊಂಡೋಗಿದ್ದೇವೆ. ತುಂಬೆ ಹಾಸ್ಪಿಟಲ್ ಹೋಗುವಾಗ ಅವರ ಜನ ಎಲ್ಲ ಬಂದಿದ್ದರು. ಅವರು ಹೇಳಿದ್ರು, ಅವರು ತುಂಬೆಯಲ್ಲಿ ಒಂದು ಫಸ್ಟ್ ಟ್ರೀಟ್ಮೆಂಟ್ ತಗೊಂಡು ಅವರು ಮತ್ತು ಎಜೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದೆವು. ತುಂಬೆ ಹಾಸ್ಪಿಟಲ್ ಅವರ ಆಂಬುಲೆನ್ಸ್ ಉಂಟು. ಆ ಆಂಬುಲೆನ್ಸಲ್ಲಿ ನಾನು ಮತ್ತು ಮತ್ತೊಬ್ಬರು ಒಟ್ಟಿಗೆ ಆಂಬುಲೆನ್ಸ್ ಮುಖಾಂತರ ಎಜೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ ಮತ್ತೆ ನಾವು ಬರುವಾಗ ಸಾಧಾರಣ ಒಂದು 2 ಗಂಟೆ ಆಗಿದೆ ಮನೆಗೆ ಬರುವಾಗ. ಸೊ ಸಾಕಷ್ಟು ನಿಮಗೂ ಕಷ್ಟ ಆಯಿತು, ಅವ್ರನ್ನ ಉಳಿಸ್ಕೊಳ್ಳೋಕೆ ಸಾಕಷ್ಟು ಪ್ರಯತ್ನ ಪಟ್ರಿ ಅವತ್ತು ಅಂತ? ಓಕೆ, ನಾವೆಂದರೆ ಅಕ್ಕಪಕ್ಕದವರು, ಯಾಕೆಂದರೆ ಧರ್ಮ ಮುಖ್ಯ ಅಲ್ಲ, ಮನುಷ್ಯತ್ವ ಮುಖ್ಯ. ಒಂದೇ ಒಂದು ಗುಣ ನಮ್ಮದು. ಯಾಕಂದರೆ ನಾವು 14 ವರ್ಷದಲ್ಲಿರುವಾಗ ಇಲ್ಲಿ ಯಾವುದೇ ಒಂದು ನಾವು ತನಕ ಜಾತಿ ಮತ ಇದರಲ್ಲಿ ಇದರಲ್ಲಿಲ್ಲ. ನಾವು ಎಷ್ಟಂದರೆ ಒಂದು ಅಣ್ಣ ತಮ್ಮಂದರಾಗೇ ಇದ್ದೇವೆ ಇಲ್ಲಿ. ಶರತ್ ಅವ್ರು ಹೇಗಿದ್ರು ನಿಮ್ಮ ಜೊತೆಲಿ ಅಂತ ಹೇಳಿ ಈಗ ನೋಡಿ, ಅವರ ಕೊಲೆ ಆಯಿತು, ಅದಾದ್ಮೇಲೆ ಅವರು ಒಂದು ಸಂಘಟನೆ ಮುಖ್ಯಸ್ಥರು ಅಂದರು, ಒಂದು ಧರ್ಮದ ಪ್ರತೀಕವಾಗಿ ಅವ್ರನ್ನ ನೋಡ್ತಾ ಇರೋದು, ಇಷ್ಟೆಲ್ಲ ಆಗ್ತಾ ಇರೋ ಸಂದರ್ಭದಲ್ಲಿ ನಿಮ್ಮ ಜೊತೆ ಅವ್ರು ಇದ್ದಿದ್ದ ಸಂದರ್ಭದಲ್ಲಿ ಯಾವತ್ತಾರು ಈ ಥರ ನಮ್ಮದು ಬೇರೆ ಧರ್ಮ ನಿಮ್ಮದು ಬೇರೆ ಧರ್ಮ ಅಂತ ಹೇಳಿ ಭೇದ ಭಾವ ಮಾಡಿದ್ದು, ಆ ಥರ ಮಾತಾಡಿದ್ದು ಏನಾದರೂ ಇತ್ತಾ ಅಂತ? ನಮಗೆ ಶರತ್ ಇಷ್ಟು ವರ್ಷದಲ್ಲಿ ನಾವು ಯಾವುದಿದ್ರೂ ಒಂದು ಧರ್ಮದ ವಿಷಯ ಇಷ್ಟರೊಳಗೆ ನಾವು ಮಾತಾಡೋದೇ ಇಲ್ಲ. ನಾವೆಂದರೆ ಒಟ್ಟಿಗೆ ಅಂದರೆ ಒಂದು ಅಣ್ಣ ತಮ್ಮಂದರಾಗಿದೆ ಇರುವುದು ಬಿಟ್ಟು ಬೇರೆ ಯಾವುದೇ ವಿಷಯದಲ್ಲಿ, ಧರ್ಮದ ವಿಷಯ ಆಗಲಿ ಇದರ ವಿಷಯ ಆಗಲಿ, ಯಾವುದೇ ವಿಷಯ ನಾವು ಇಲ್ಲಿ ಮಾತಾಡೋದೇ ಇಲ್ಲ. ಈಗ ನೋಡಿ, ಅವ್ರ ಕೊಲೆ ಆದಮೇಲೆ ಧರ್ಮಗಳ ಮಧ್ಯೆ ನಡೀತಾ ಇರೋ ಗಲಾಟೆ ಅನ್ನೋ ಥರನೇ ಇವಾಗ ಪೂರ್ತಿ ದಕ್ಷಿಣ ಕನ್ನಡ ಜಿಲ್ಲೆನೇ ಒಂದು ರೀತಿಯಲ್ಲಿ ಉದ್ವಿಗ್ನ ಆಗ್ಬಿಟ್ಟಿದೆ ಅಂತ ಹೇಳಿ, ಈ ಸಂದರ್ಭದಲ್ಲಿ ಏನು ಹೇಳ್ತೀರಾ ನೀವು ಅಂತ ಹೇಳಿ? ಈ ಥರ ಗಲಾಟೆ ಮಾಡೋರಿಗೆ ಅಥವಾ ಧರ್ಮದ ಹೆಸರಲ್ಲಿ ಈ ರೀತಿ ಕೊಲೆ ಅಥವಾ ಮತ್ತೊಂದು ಮಾಡೋಕೆ ಮುಂದಾಗೋರಿಗೆ ಏನು ಹೇಳ್ತೀರಾ? ನಮ್ಮದಂದರೆ ಎಲ್ಲರೂ, ನಾನೇ ಅಂದರೆ ಹೇಳೋದಂದರೆ ಎಲ್ಲರೂ ಒಂದು ಶಾಂತಿಯನ್ನು ಕಾಪಾಡಬೇಕು.
ಯಾವುದೇ ಧರ್ಮವು ಯಾರನ್ನು ಕೊಲೆ ಮಾಡಲಿಕ್ಕೆ, ಯಾವುದೇ ಧರ್ಮವನ್ನು ಯಾವನೇ ಆಗಲಿ, ಯಾವ ಧರ್ಮವು ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರೈಸ್ತ ಆಗಲಿ, ಯಾವುದೇ ಧರ್ಮದವರು ಒಂದೊಬ್ಬನನ್ನು ಕೊಲೆ ಮಾಡುವುದು, ಒಬ್ಬನಿಗೆ ಬಡಿ, ಒಂದೊಬ್ಬರಿಗೆ ತಿನ್ನು ಅಂತ ಹೇಳುವುದಿಲ್ಲ, ಯಾವ ಧರ್ಮದಲ್ಲಿ ಹೇಳುವುದಿಲ್ಲ. ಯಾಕಂದರೆ ಧರ್ಮವು ಎಲ್ಲರೂ ಒಂದೇ. ಎಲ್ಲರೂ ಅದನ್ನು ಕೊಂಡು ಅವರನ್ನೆಲ್ಲ ಕಲಿಸಬೇಕು. ಧರ್ಮ ಅಂದರೆ ಎಂಥದ್ದು ಅಂತ. ಧರ್ಮ ಅಂದರೆ ಒಟ್ರಾಸಿ ಎಲ್ಲರನ್ನು ಯಾರಿಗೆ ಬಡಿಯೋದು, ಕೊಲೆ ಮಾಡೋದು ಯಾವ ಧರ್ಮದಲ್ಲಿಯೂ ಹೇಳಿಲ್ಲ ಅಂತ ನಾನು ಇಚ್ಛೆ ಪಡುತ್ತಿದ್ದೇನೆ. ಶರತ್ನ ಹಾಸ್ಪಿಟ್ಲಿಗೆ ಸೇರಿಸಿದ್ರಲ್ಲ, ಅದಾದ ನಂತರ ಸಾಕಷ್ಟು ಜನ ಅವರ ಕಡೆಯವರು ಅಥವಾ ಅವ್ರಿಗೆ ಸಂಬಂಧಪಟ್ಟವರು ಬಂದರು ಅಂತ ಹೇಳಿ, ಅವ್ರಿಗೆಲ್ಲ ಗೊತ್ತಾಯ್ತಾ ನೀವು ಅವರನ್ನ ರಕ್ಷಣೆ ಮಾಡಿದ್ದು ಅಥವಾ ನೀವು ನಿಮ್ಮ ಆಟೋದಲ್ಲಿ ಕರ್ಕೊಂಡ್ಬಂದಿದ್ದು ಅಂತ ಹೇಳಿ ಅವ್ರಿಗೆ ಗೊತ್ತಾಯ್ತಾ ಇಲ್ವಾ ಅಂತ? ಅವರಿಗೆಲ್ಲ ಗೊತ್ತಾಗಿದೆ. ನಾನಂದರೆ ಅವರನ್ನು ಕರ್ಕೊಂಡು ಹೋಗಿ ಏಜ್ ಹಾಸ್ಪಿಟಲ್ಗೆ ಅವರು ತಂದೆ ಬಂದ ನಂತರ ನಾನು ಬಂದದ್ದು ಮನೆಗೆ. ಸೊ ನೀವು ಬೇರೆ ಧರ್ಮದವ್ರು ಆಗಿದ್ರೂ ಕೂಡ ನೀವು ಮಾನವೀಯತೆ ದೃಷ್ಟಿಯಿಂದ ಅವರನ್ನು ರಕ್ಷಿಸಿದ್ದೀರಿ ಅನ್ನೋದಂತೂ ಅವ್ರಿಗೆ ಮನದಟ್ಟಾಗಿತ್ತು, ಗೊತ್ತಾಗಿತ್ತು ಅವ್ರಿಗೆಲ್ಲ. ಯಾಕಂದರೆ ಹೌದು, ಅದಂದರೆ ಧರ್ಮ ಯಾವುದು ಅಂತ ಹೇಳಿದೆ ಅಂದರೆ, ಯಾವುದೇ ಧರ್ಮದ ಹೇಳಿದೆ ಅಂದರೆ ಅವನಿಗೆ ಒಂದು ಯಾರೇ ಆಗಲಿ ಏನೇ ಆಗಲಿ ಅವನಿಗೆ ಯಾವ ಧರ್ಮವು ಅಲ್ಲಿ ಅಡ್ಡ ಬರೋದಿಲ್ಲ. ಒಬ್ಬನಿಗೆ ರಕ್ಷಣೆ ಕೊಡುವಂಥದ್ದು ಅವನ ಧರ್ಮದಲ್ಲಿ ಪ್ರತ್ಯೇಕವಾಗಿ ಹೇಳ್ತಾ ಉಂಟು. ಯಾರಿಗೆ ಆಗಲಿ ನೋಯಿಸಬೇಡ, ಯಾರ ಮಾತು ಕೇಳಬೇಡ, ನಿನ್ನ ಯಾವುದೇ ಒಂದು ಇದರಲ್ಲಿ ನೀನು ಇದು ಮಾಡಬೇಕಾದ್ರೆ ಒಳ್ಳೆಯದಲ್ಲಿ ಇರೋ, ಎಲ್ಲರಿಗೆ ಹೇಳ್ತದೆ. ಯಾವನಕ್ಕೂ ಹೊಡೆದು ಬಡಿದು ಏನೂ ಆಗಲಿಕ್ಕಿಲ್ಲ, ನೀವು ಶಾಂತಿ ಸಮಾಧಾನವನ್ನು ಇಟ್ಕೊಳ್ಳಿ, ಶಾಂತಿಯೇ ನಮ್ಮ ಒಂದು ಉಸಿರು ಅಂತ ಹೇಳಿ ಇಡೀಂತ. ನೋಡಿ, ನಿಮಗೆ ಇಷ್ಟು ಒಳ್ಳೆ ವಿಷನ್ಸ್ ಇದೆ, ಅಂದರೆ ಇಷ್ಟು ಒಳ್ಳೆ ಅಭಿಪ್ರಾಯ ಇದೆ, ಧರ್ಮ ಅನ್ನೋದು ಬೇಕಾಗಿಲ್ಲ, ಸ್ನೇಹಿತರಾಗಿದ್ದರೆ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ. ಆದರೆ ಶರತ್ ಸಾವಿನ ನಂತರ ಏನೆಲ್ಲ ಆಯಿತು ನೀವು ಕೂಡ ನೋಡಿದ್ರಿ. ಯಾವ ರೀತಿ ಬಂಟ್ವಾಳ ಹತ್ತೂರಿತು, ಯಾವ ರೀತಿ ಗಲಾಟೆಗಳಾಯಿತು, ಕೈಕಂಬದ ಬಳಿಯಲ್ಲಿ ಕಲ್ತೂರಾಟ ಆಯಿತು, ಇದನ್ನೆಲ್ಲ ನೋಡಿದಾಗ ನಿಮ್ಗೆ ಏನಿಸ್ತು ಅಂತ ಹೇಳಿ? ಏನನ್ಸ್ಬಾರ್ದ್ರೆ, ಯಾರಿಗೆ ಒಂದು ಯಾವುದೇ ಒಬ್ಬನು ಏನೇ ಕೆಟ್ಟು ಮಾಡಿದೆ ಅಂದರೆ ಎಲ್ಲ ಸಮಾಜವನ್ನು ಎಲ್ಲರನ್ನು ದೋಷಿಸುವುದು ಭಾರಿ ಕಷ್ಟಕರ ಆಗಿದೆ. ಯಾಕಂದರೆ ಒಂದು ಬುದ್ಧಿ ಇಲ್ಲದ ಜನನನ್ನು ಅವನು ಏನು ಮಾಡ್ತಾನೆ ಅಂತ ಹೇಳಲಿಕ್ಕೆ ಇದರಲ್ಲಿ ಆಗೋದಿಲ್ಲ. ಯಾಕಂದರೆ ಅವರು ಯಾವುದೇ ಆಗಲಿ ಅವನ ಒಂದು ಇದು ಹೋಗುವಾಗ ಎಲ್ಲರೂ ಶಾಂತಿಯನ್ನು ಕಾಪಾಡಬೇಕು ವಿನ ಗಲಾಟೆಯಾಗಿ ಅವನ ಆತ್ಮಕ್ಕೂ ಶಾಂತಿ ಇಲ್ಲ, ಇದ್ದವರ ಆತ್ಮಕ್ಕೂ ಶಾಂತಿ ಇಲ್ಲದ ಹಾಗೆ ಆಗಿದೆ. ಇನ್ನು ನೀವು ಹೇಳ್ತಾ ಇದ್ರಿ ಅವತ್ತು ರಾವೂಫ್ ಅವರೇ, ಅಂದರೆ ಅಟ್ಯಾಕ್ ಆಗಿತ್ತು, ನೀವು ಹೋದ್ರಿ, ನೋಡಿದ್ರಿ, ಶರತ್ ಸಾಕಷ್ಟು ರಕ್ತದ ಮಡುವೆಯಲ್ಲಿ ಬಿದ್ದು ಒದ್ದಾಡ್ತಿದ್ರು ಅಂತ ಹೇಳಿ, ಮಾತಾಡೋ ಕಂಡೀಷನಲ್ಲಿ ಇದ್ರ ಅವರು? ಏನಾದರೂ ಮಾತಾಡಿದ್ರಾ ನೀವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಅಥವಾ ಯಾವಾಗಲಾದರೂ? ನಾವು ಹಾಸ್ಪಿಟಲ್ ಕರ್ಕೊಂಡಾಗುವಾಗ ಅವರು ಒಂದು ಮಾತಾಡಲಿಲ್ಲ. ಯಾಕಂದರೆ ಅವರದೊಂದು ಉಸಿರು ಮಾತ್ರ ಇತ್ತು ವಿನ ಬೇರೆ ಒಂದು ಕೈ ಆಗಲಿ ಕಾಲಾಗಲಿ ಒಂದು ತಲೆ ಆಗಲಿ ಒಂದು ಆಡಾಡಿಸಿದ್ದು ನಾವು ಕಂಡಿಲ್ಲ. ಯಾರೆಲ್ಲ ಇದ್ರಿ ಆ ಸಂದರ್ಭದಲ್ಲಿ? ನೀವು ನಿಮ್ಮ ಜೊತೆಲಿ ಬೇರೆ ಯಾರಾದರೂ ಇದ್ರಾ? ಎಷ್ಟು ಜನ ಇದ್ರಿ ಅಂತ ಹೇಳಿ? ನಾವು ಅವರ ಪಕ್ಕದ ಅಂಗಡಿಯಲ್ಲಿ ಪ್ರವೀಣ್ ಅವರು ಮತ್ತು 3 ಜನ ಅಲ್ಲಿ ಇದೆ. ಒಬ್ಬರು ಶ್ರೀಕೃಷ್ಣ ವಿಲಾಸ್ನವರಿದ್ದರು ಮತ್ತು 2 ಜನ ಅಜ್ಜಿ ಭಟ್ನವರಿದ್ದರು. ಯಾರು ಅಟ್ಯಾಕ್ ಮಾಡಿದ್ದು ಏನು ಅದ್ರ ಬಗ್ಗೆ ಏನಾದರೂ ನಿಮಗೆ ಗೊತ್ತಾಯ್ತಾ? ನಂದು ಯಾರು ಅಟ್ಯಾಕ್ ಮಾಡಿದ್ರು ಅಂದರೆ ಹೇಳಿದರೆ ನನಗೆ ಗೊತ್ತಾಗಲಿಲ್ಲ. ಯಾಕಂದರೆ ನಾನು ಇಲ್ಲಿ ಒಳಗಡೆ ನಮಾಜ್ ಮಾಡ್ತಾ ಇದ್ದೇನೆ, ನನ್ನನ್ನು ಪ್ರವೀಣ ಬಂದು ಕರ್ಕೊಂಡೋದ್ರು. ಓಕೆ, ಸೊ ಅವರು ಪ್ರವೀಣ್ ಅವ್ರಿಗೆ ಏನಾದರೂ ಗೊತ್ತಿತ್ತಂತ ಯಾರು ಬಂದು ಅಟ್ಯಾಕ್ ಮಾಡಿದ್ದು ಏನು ಅಂತ ನಿಮ್ಮ ಜೊತೆ ಏನಾದರೂ ಮಾತಾಡಿದ್ರ ಆ ಟೈಮಲ್ಲಿ? ಇಲ್ಲ, ನನ್ನ ಹತ್ರ ಪ್ರವೀಣ್ ಅವರು ಅಂತ ಇದು ಯಾವುದೂ ಮಾತಾಡಲಿಲ್ಲ. ಸೊ ನೀವು ಮೊದಲು ತುಂಬೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರಿ ಅಲ್ವಾ, ಅಲ್ಲಿ ತುಂಬ ಕ್ರಿಟಿಕಲ್ ಇದೆ ಅಂತ ಹೇಳಿದ್ರ, ಏನು ಹೇಳಿದ್ರು ಅಂತ? ಅಲ್ಲಿ ಅವರು ಹೇಳಿದರು ತುಂಬ ಇದು ಕಷ್ಟ ಉಂಟು ಅಂತ ಹೇಳಿದಾಗ ಅವರು ಎಜೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡುವಂತ ಅವರು ಹೇಳಿದರು. ಸರಿ, ಎಜೆ ಹಾಸ್ಪಿಟ್ಲಿಗೆ ಎಷ್ಟೊತ್ತಿಗೆ ಕರ್ಕೊಂಡು ಹೋದ್ರಿ ಅಂತ? ಅಲ್ಲಿ ಏನು ಹೇಳಿದ್ರು ಡಾಕ್ಟರ್ಸು? ಮತ್ತು ಫ್ಯಾಮಿಲಿಯವ್ರಿಗೆಲ್ಲ ಯಾರು ಇನ್ಫಾರ್ಮ್ ಮಾಡಿದ್ದು? ಶರತ್ ಫ್ಯಾಮಿಲಿಯವ್ರಿಗೆ? ಶರತ್ ಫ್ಯಾಮಿಲಿಗೆ ಅಲ್ಲಿ ಬಂದ ಜನ ಎಲ್ಲ ಇದ್ದರು, ಅವರ ನಂಬರ್ ಇಲ್ಲಿತ್ತು. ಅವರಿಗೆ ಇನ್ಫಾರ್ಮ್ ಮಾಡಿ ಅವರೆಲ್ಲ ಬಂದಿದ್ದರು. ಓಕೆ, ಎಜೆ ಹಾಸ್ಪಿಟಲ್ ಡಾಕ್ಟರ್ಸ್ ಏನು ಹೇಳಿದ್ರು ಶರತ್ ಕಂಡೀಷನ್ ಬಗ್ಗೆ ಅಂತ ನೀವು ಕರ್ಕೊಂಡು ಹೋದಾಗ? ಏಜ್ ಹಾಸ್ಪಿಟಲ್ ಡಾಕ್ಟ್ರ್ ನಮ್ಮ ಹತ್ರ ಅಂಥದ್ದೇನು ಮಾತಾಡಲಿಲ್ಲ. ಅವರು ಬೇಕಾದ ಜನ ಅಲ್ಲಿ ಬಂದಿದ್ದಾರೆ, ಅವ್ರ ಹತ್ರ ಎಲ್ಲ ಅವರು ಮಾತಾಡ್ತಾ ಇದ್ದರು. ಯಾಕಂದರೆ ನಮ್ಮ ಇದರಲ್ಲಿ ಇದು ಶರ್ಟಲ್ಲಿ ತುಂಬ ಇದೆಲ್ಲಾಗಿತ್ತು, ಅದೆಲ್ಲ ಇದು ಮಾಡಿ ನಾನು ಕ್ಲೀನ್ ಮಾಡಿ ಇದರಲ್ಲಿ ಹೋಗ್ತಾಯಿದ್ದೆ. ಅದಾದ ನಂತರದಲ್ಲಿ ಪೊಲೀಸ್ ಸ್ಟೇಟ್ಮೆಂಟ್ ಅಂತ ಏನಾದರೂ ನಿಮ್ಮ ಹತ್ರ ಎನ್ಕ್ವೈರ್ ಮಾಡಿದ್ದು ಏನಾಯಿತು ಹೇಗೆ ಅಂತ ಹೇಳಿ ಪೊಲೀಸರು ಏನಾದ್ರು ಎನ್ಕ್ವೈರ್ ಮಾಡಿದ್ರಾ ನಿಮ್ಮ ಹತ್ರ?
ನಮ್ಮ ಹತ್ರ ಪೊಲೀಸ್ನವ್ರು ಕೇಳಿದ್ರು ಹೀಗೆ ಹೇಗೆ ಅಂತ, ನಿಮಗೆ ಆದರೂ ಯಾವುದಾದ್ರು ನೋಡಿದ್ದ? ನಾನು ಹೇಳಿದೆ ನಮಗೆ ಗೊತ್ತಿರಲ್ಲ, ನಾನೆಂದರೆ ನನ್ನನ್ನು ಪ್ರವೀಣ್ ಅವರು ಕರ್ಕೊಂಡು ಹೋಗಿದ್ದಷ್ಟೇ ಅಂತ. ಆಗ ಅವರು ಕರ್ಕೊಂಡು ಹೋಗ ಅಲ್ಲಿ ಎಲ್ಲ ಘಟನೆ ಎಲ್ಲ ಆಗಿದೆ ಅಂತ. ಈಗ ನೋಡಿ, ನೀವು ಅವ್ರನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನ ಪಟ್ರಿ, ಅವ್ರ ಕಡೆಯವ್ರು ಬಂದರು, ಫ್ಯಾಮಿಲಿಯವ್ರು ಬಂದರು, ಎಲ್ಲ ಆಯಿತು. ಆದರೆ ದುರಾದೃಷ್ಟ ಶರತ್ನ ಉಳಿಸ್ಕೊಳಕ್ಕಾಗಲಿಲ್ಲ. ಆದರೆ ನೋಡಿ, ಒಬ್ಬ ಶರತ್ನ ಹತ್ಯೆ ಇಡೀ ಜಿಲ್ಲೆಗೆ ಒಂದು ರೀತಿಯಲ್ಲಿ ಯಾವ ರೀತಿ ಆಯಿತು ಅನ್ನೋದು ನೀವು ಕೂಡ ನೋಡಿದ್ರಿ, ಎಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆಯಿತು ಅಂತ ಹೇಳಿ. ಬೇಕಾ ಇವೆಲ್ಲ ಅವಶ್ಯಕತೆ ಇತ್ತಾ ಅಂತ ಹೇಳಿ ಏನು ಅನ್ಸುತ್ತೆ ನಿಮಗೆ? ಇದೆಲ್ಲ ಅಗತ್ಯನೇ ಇಲ್ಲ ಅಂತ ಹೇಳ್ತೇನೆ. ಯಾರು ಯಾವ ಕಾರಣಕ್ಕೆ ಅಟ್ಯಾಕ್ ಮಾಡಿದ್ರು, ಹತ್ಯೆ ಮಾಡಿದ್ರು, ಪೊಲೀಸರು ಇದ್ದಾರೆ, ಕಾನೂನಿದೆ, ಎಲ್ಲ ಕ್ರಮ ಕೈಗೊಳ್ಳುತ್ತೆ, ಎಲ್ಲ ಗೊತ್ತಿದ್ದು ಕೂಡ ಯಾಕೆ ಹೀಗೆ ಒಂದು ಧರ್ಮ ಇನ್ನೊಂದು ಧರ್ಮ ಜೊತೆ ಹೊಡೆದಾಡ್ಕೊಳ್ಳೋದು, ಬಡ್ದಾಡ್ಕೊಳ್ಳೋದು, ಅಥವಾ ಒಬ್ಬ ವ್ಯಕ್ತಿಯ ಸಾವಿಂದ ಇಡೀ ಧರ್ಮಕ್ಕೆ ಧರ್ಮನೇ ವಿರೋಧಿಗಳು ಅನ್ನೋ ರೀತಿಯಲ್ಲಿ ತಿರ್ಕೊಂಡ್ಬಿಡೋದು, ಇದೆಲ್ಲ ಯಾಕಾಗತ್ತೆ ಅಂತ ಹೇಳಿ. ಎಲ್ಲರಿಗೂ ಕೂಡ ಗೊತ್ತು, ಧರ್ಮ ಯಾವತ್ತೂ ಕೂಡ ಏನು ಹಿಂಸಾಚಾರವನ್ನ ಪ್ರಚೋದನೆ ಮಾಡಲ್ಲ, ಶಾಂತಿ ಎನ್ನೇ ಎತ್ತಿ ಹಿಡಿಯತ್ತೆ ಅಂತ ಗೊತ್ತು. ಆದರೂ ಯಾಕೆ ಹೀಗೆ ಮಾಡ್ತಾರೆ ಅಂತ? ಯಾಕಂದರೆ ಜನರು ಎಲ್ಲರಿಗೂ ಗೊತ್ತುಂಟು, ಎಲ್ಲರೂ ಇದು ಮಾಡ್ತಾರೆ, ಡಿಪಾರ್ಟ್ಮೆಂಟ್ ಉಂಟು, ಎಲ್ಲ ಉಂಟು. ಆದರೆ ಜನರಿಗೆ ಕೆಲವರಿಗೆ ಒಂದೊಂದು ಕೆಲಸ ಇರ್ತದೆ. ಅದು ಯಾವುದು ಕೆಲಸ ಅವರು ಏನೇ ಮಾಡಲಿ, ಯಾವುದು ಇಂಥ ಒಂದು ಪರಿಸ್ಥಿತಿಗೆ ಯಾರನ್ನೂ ತರಬಾರದು ಅಂತ ನಮ್ಮದು ಒಂದು ದುಃಖದಲ್ಲಿ ನಾನು ಹೇಳ್ತೇನೆ. ಈಗ ರೌಫ್ ಅವರೇ, ನೀವು ಶರತ್ ಅವ್ರು ಹೇಗೆ ಸ್ನೇಹಿತರಾಗಿದ್ರಿ? ಆ ರೀತಿ ಬಹಳಷ್ಟು ಜನ ಇದ್ದಾರೆ, ಶಾಂತಿಯನ್ನೇ ಬಯಸೋರು, ಸ್ನೇಹವನ್ನ ಬಯಸೋರು. ಆದರೆ ಎಲ್ಲೋ ಒಂದು ಸಂಘಟನೆ ಅಥವಾ ಯಾವುದೋ ಒಂದು ಕಿಡಿಗೇಡಿಗಳು ಮಾಡೋ ಕೃತ್ಯದಿಂದ ಈ ಸ್ನೇಹ ಸಂಬಂಧ ಕೂಡ ಎಲ್ಲೋ ಒಂದು ಕಡೆ ಅನುಮಾನ ಅನ್ನೋ ಥರ ಆಗೋಗ್ಬಿಡುತ್ತೆ ಅಲ್ವಾ ಅಂತ ಹೇಳಿ, ಇದ್ರ ಬಗ್ಗೆ ಏನು ಹೇಳ್ತೀರಾ? ನಮಗೆ ಹೇಳೋದಂದರೆ, ನಮ್ಮ ಒಂದೊಂದು ಅಂತರಂಗದಲ್ಲಿ ದೇವರು ಯಾರದಾದರೂ ಅಂತರಂಗದಲ್ಲಿ ನೋಡ್ತಾನೆ. ಅವನ ಅಂತರಂಗದಲ್ಲಿ ನೋಡುವಾಗ ಅದೊಂದು ಸ್ವಚ್ಛ ಹಿಡಿದರೆ ಯಾವ ಧರ್ಮವೂ ಯಾರನ್ನೂ ದೋಷಿಸುವುದಿಲ್ಲ ಅಂತ ನನ್ನ ಒಂದು ಮುಖ್ಯ ಅಂಶ. ರೈಟ್, ಧನ್ಯವಾದ ರೌಫ್ ಅವರೇ. ಟಿವಿ9 ಜೊತೆ